ಮಾಡುವಂತ ಕೆಲಸವನ್ನ ಮಾಡೋದ್ರ ಮುಖಾಂತರ ಒಬ್ಬ ಅಮಾಯಕ ಕನ್ನಡಿಗನ ವಿರುದ್ಧ ಮೊಕದ್ದಮೆಯನ್ನು ದೂರನ್ನು ದಾಖಲಿಸಿ ತಾನೇ ಆತನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಮತ್ತೆ ತಾನೇ ಬಂದು ದೂರನ್ನು ದಾಖಲಿಸಿ ಹೋಗಿರ್ತಕ್ಕಂಥ ಘಟನೆ. ಈಗ ಪರಾರಿಯಾಗಿದ್ದಾನೆ ಆತ. ಇಷ್ಟೆಲ್ಲ ಮಾಡಿ ಪರಾರಿಯಾಗಿದ್ದಾನೆ. ಮತ್ತೆ ತಾನೇ ಹೊಡೆದು ಏನು ತನಗೆ ಯಾಕಾಗಿ ರಕ್ತ ಬಂತು ಗೊತ್ತಿಲ್ಲ ಆತನ ತಲೆ ಒಳಗಡೆ. ಆ ರಕ್ತ ಬಂದಿದ್ದು ಒಂದೇ ಒಂದು ವಿಚಾರವನ್ನ ಮುಂದೆ ಇಟ್ಕೊಂಡು ತನಗೆ ಸಿಂಪತಿಯನ್ನ ಗಿಟ್ಟಿಸಿಕೊಂಡು ಇಡೀ ರಾಷ್ಟ್ರಾದ್ಯಂತ ಇಂಟರ್ನ್ಯಾಷನಲಿ ತನಗೇನೋ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಜನರು ಸರಿಗಿಲ್ಲ, ಇಲ್ಲಿ ಜನ ಹಲ್ಲೆ ಮಾಡ್ತಾರೆ, ಭಾಷಾ ವಿಚಾರಕ್ಕೆ ಹಲ್ಲೆ ಮಾಡಿದ್ರು, ನೀವೊಬ್ಬ DRDO ಅಂತ ಹೇಳಿ ಹಲ್ಲೆ ಮಾಡಿದ್ರು, ನಾವು ಕನ್ನಡಿಗರು ಏನು ಅಂತ ತೋರಿಸ್ತೀವಿ ಅನ್ನುವಂತ ಮಾತುಗಳನ್ನ ಹೇಳಿ ಹಲ್ಲೆ ಮಾಡಿದ್ರು ಅಂತಕ್ಕಂಥ ಒಂದು ನೀಚ ಸ್ಯಾಡಿಸ್ಟ್ ಮನಸ್ಥಿತಿಯ IAF ಅಧಿಕಾರಿ ಏನ್ ಮಾತಾಡಿದಾನೆ. ಇಷ್ಟೊತ್ತಿಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಬೇಕೂಫ್ಗಳಿಗೆ ಮಾನ ಮರ್ಯಾದೆ, ಈ ರಾಜ್ಯದ ಜನರ ಬಗ್ಗೆ ಏನಾದ್ರೂ ಕಿಂಚಿತ್ ಮಾನ ಮರ್ಯಾದೆ ಅವ್ರಿಗಿಲ್ಲ. ಏನಾದ್ರೂ ರಾಜ್ಯದ ಜನರ ಬಗ್ಗೆ ಭಯ ಅನ್ನೋದಿದ್ರೆ ಇರಪ್ಪ, ನಮ್ಗೆ ಮುಂದಿನ ಸಾರಿ ಇವರು ಸರಿಯಾಗಿ ತಿನ್ನಿಸ್ತಾರೆ, ಸರಿಯಾಗಿ ಊಟ ಬೆಳಿತಾರೆ ಕನ್ನಡಿಗರು ಅಂತಕ್ಕಂಥ ಒಂದು ಭಯ ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದ್ದಿದ್ರೆ ಇಷ್ಟೊತ್ತಿಗೆ ಯಾರು ಬದಮಾಯಿಸಿದಾನೆ ಅವ್ರನ್ನ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಎತ್ತಾಕೊಂಡ್ಬರುವಂತ ಕೆಲಸವನ್ನ ರಾಜ್ಯ ಸರ್ಕಾರದವರು ಮಾಡಬೇಕಾಗಿತ್ತು. ಒಬ್ಬ ಅನ್ಬಿಟ್ಟು ನಾನು ಹೇಳಿದೆ ಹೋಮ್ ಮಿನಿಸ್ಟ್ರು ಆತ ಹೇಳೋದು ದೂರ ದಾಖಲಿಸಿದ್ದೀವಿ, ಅದೇನು ಕಸಬ್ ಆಕ್ಷನ್ ನಡೆಯುತ್ತೆ, ನಾವೇನ್ ಮಾಡಕ್ಕಾಗುತ್ತೆ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇದ್ದಾರೆ. ಇಲ್ಲಿ ಪೊಲೀಸರು ನಿನ್ನೆಯಿಂದ ಆತನ ಪಾಪ ಅವನೇ ಉದೆ ತಿಂದು ಅವನೇ ಗೂಸ್ ತಿಂದು ನೆನ್ನೆ ಬಂದು ದೂರ ದಾಖಲಿಸಿಕೊಂಡು ಇಲ್ಲಿ ರಾತ್ರಿಯಿಂದ ಪಾಪ ಇಲ್ಲಿ ಪೊಲೀಸ್ ಸ್ಟೇಷನ್ ಬಿತ್ಕೊಂಡು ಸೊಳ್ಳೆ ಕಡಿಸ್ಕೊಂಡು ಊಟ ತಿಂಡಿ ಇಲ್ಲೇ ಬಿತ್ಕೊಂಡಿದ್ದಾನೆ. ಹಲವಾರು ಜನ ಕನ್ನಡಿಗ ಹೋರಾಟಗಾರರು ಬಂದು ಕನ್ನಡಪರ ಹೋರಾಟಗಾರರು ಬಂದು ಆತನಿಗೆ ರಕ್ಷಣೆ ಕೊಡುವಂತ ಮತ್ತೆ ಆತನಿಗೆ ಕಾನೂನಿನ ನೆರವು ಕೊಡುವಂತ ಕೆಲಸವನ್ನ ಮಾಡಿ ಅಮಾಯಕರನ್ನ ಮತ್ತೆ ಏನು ಈ ತರ ಒಂದು ಕನ್ನಡ ವಿರೋಧಿ ಇದನ್ನ ಸ್ಪ್ರೆಡ್ ಮಾಡಬೇಕು ಅಂತ ಉನ್ನಾರ ಮಾಡ್ತಾ ಇರುವಂತಹ ಆತ ಯಾರು IAF ಅಧಿಕಾರಿ ಇದ್ದಾನೆ, ಆತನ ಒಂದು ಷಡ್ಯಂತ್ರಕ್ಕೆ ಬಲಿಯಾಗಿದ್ದಾನೆ. ಆತನನ್ನ ರಕ್ಷಿಸಬೇಕು ಅಂತ ಹೇಳಿ ಹಲವಾರು ಜನ ಹೋರಾಟ ಮಾಡ್ತಾ ಇದ್ದಾರೆ. ಯಾವ ಸರ್ಕಾರ ಮುಂದೆ ನಿಂತು ಮಾಡಬೇಕಾಗಿತ್ತು, ಯಾರು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವ್ರಿಗೆ ಕೆಲಸವನ್ನ ಮಾಡಬೇಕಾಗಿತ್ತು, ಅದನ್ನ ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರು ನಿನ್ನೆಯಿಂದ ಅವ್ರನ್ನ ಇಲ್ಲಿ ನಿಲ್ಲಿಸಿಕೊಂಡು ಇಟ್ಕೊಂಡು ಎಲ್ಲಿಟ್ಟಿದೀವಿ ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಊಟ ತಿಂಡಿ ಕೊಟ್ಟಿದೀವ ಹೇಳ್ತಾ ಇಲ್ಲ. ಜನರು ಅವ್ರ ತಾಯಿ ತಂದೆ ಅವರ ಪೇರೆಂಟ್ಸ್ಗೆ ಅವರನ್ನ ಏನು ಕಾಣಿಸುವಂತ ಮತ್ತೆ ಸಂದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ಕೆಲಸವನ್ನ ಅವ್ರು ಇವತ್ತು ನಿನ್ನೆಯಿಂದ ಮಾಡಿಲ್ಲ. ಈಗ ಹಲವಾರು ಜನರು ಮಾಧ್ಯಮಗಳು ಮತ್ತೆ ಕನ್ನಡಪರ ಹೋರಾಟಗಾರರು ಎಲ್ಲ ಬಂದ ಕಾರಣಕ್ಕಾಗಿ ಈಗ ಆತನ್ಗೆ ಏನು ಇವರು ಕೊಟ್ಟಂತಹ ನಿನ್ನೆ ದೂರನ್ನು ದಾಖಲಿಸಿದ್ದಾರೆ ಅಂತ ಗ್ಯಾರಂಟಿ ಇಲ್ಲ. ನಿನ್ನೆ ದೂರನ್ನು ದಾಖಲಿಸಿದಾರ, FIR ಮಾಡಿದಾರ, ತಗೊಂಡಿದ್ದೀರಾ ಇಲ್ಲ, ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ. ನಿನ್ನೆಯಿಂದ FIR ಆಗಿರೋದೇ ಯಾರಿಗೂ ಕೂಡ ಬೆಳಗ್ಗೆ ತನಕ ಗೊತ್ತಿಲ್ಲ. ಇವಾಗ ಹೇಳ್ತಾ ಇದ್ದಾರೆ ನಿನ್ನೆ ನಾವು FIR ಮಾಡಿದ್ವಿ, ನಿನ್ನೆ FIR ನಾವು ಮಾಡಿದ್ವಿ, ಅವ್ರದ್ದು FIR ಮಾಡಿದ್ವಿ, ಇವ್ರದ್ದು FIR ಮಾಡಿದ್ವಿ. ಈಗ ಈ ವ್ಯಕ್ತಿನ ಯಾರು ನಿನ್ನೆಯಿಂದ ಇಟ್ಕೊಂಡಿದ್ವಿ ನಾವು, ಇವ್ರನ್ನ ಜಡ್ಜ್ ಮುಂದೆ ಕೋರ್ಟ್ ಮುಂದೆ ಕರ್ಕೊಂಡು ಹೋಗಲ್ಲ, ನಾವು ಅಲ್ಲೇ ಹಾಜರು ಮಾಡಿಸಿ ನಿಮಗೆಲ್ಲ ಕನ್ನಡಿಗರಿಗೆ ಮಹಾ ಉಪಕಾರ ಮಾಡ್ತೀವಿ ಅಂತ ಹೇಳಿ ಪೊಲೀಸರು ಮಾಮೂಲಿ ಅವ್ರದ್ದು ಪೊಲೀಸರು ಡೈಲಾಗ್ ಅನ್ನ ಹೇಳ್ತಾ ಮತ್ತೆ ಪೊಲೀಸರದು ಏನು ಮಾಮೂಲಿ ವರ್ಷವನ್ನು ತಾವು ಸಾಚಾಗಳು ನಾವೇನು ತಪ್ಪನ್ನೇ ಮಾಡಿದ ಈ ಪ್ರಕರಣದಲ್ಲಿ ನಮ್ಮ ಯಾವ ನ್ಯೂನತೆಗಳನ್ನು ಲೋಪಗಳು ಇಲ್ಲ, ಇಲ್ಲಿ ನಾವು ಕಾನೂನು ಮತ್ತು ಯೂನಿಫಾರ್ಮ್ ಹಾಕೊಂಡ್ರಿಕೆ ತಕ್ಕಂಗೆ ನಡ್ಕೊಂಡ್ಬಿಟ್ಟಿದ್ದೀವಿ ಅಂತಕ್ಕಂಥ ವರ್ಷದಲ್ಲಿ ಮಾತಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರು ಇಲ್ಲಿ ತಪ್ಪು ಮಾಡಿದ್ದಾರೆ, ಪೊಲೀಸರು ಮಹಾನ್ ತಪ್ಪು ಮಾಡಿದ್ದಾರೆ. ಆತನ್ನ ನೋಡ್ರಿ, ಈ ನ್ಯಾಯಾಂಗದ ಬಗ್ಗೆ, ಈ ದೇಶದ ಕಾನೂನು ಬಗ್ಗೆ ನಮ್ಗೆಲ್ಲ ಗೌರವ ಇದೆ. ನಾವು ಅದಕ್ಕೆ ತಕ್ಕಂತೆ ಕಾನೂನಿಗೆ ಮರ್ಯಾದೆನ ಕೊಟ್ಟು ಗೌರವನ ಕೊಟ್ಟು ಒಂದು ಕಾನೂನಿಗೆ ಒಳಪಟ್ಟು ನಡೆಯುವಂತ ಜನ. ನಮಗೇನು ಜಡ್ಜ್ ಕಂಡ್ರೆ ಎದುರ್ಕೊಳ್ಳಂಗಿಲ್ಲ, ನಾವೇನು ಜಡ್ಜ್ ಕಂಡ್ರೆ ಎದುರ್ಕೊತಾರಿಲ್ಲ ಯಾರು. ಈಗ ಹುಡುಗನ್ನ ಜಡ್ಜ್ ಮುಂದೆ ನಾವು ಕೋರ್ಟ್ ಕರ್ಕೊಂಡು ಹೋಗಿದ್ರೆ ಏನು ಅದನ್ನ ಕರ್ಕೊಂಡು ಹೋಗ್ಬಿಟ್ಟು ಜೈಲಿಗೆ ಹಾಕ್ಬಿಡಿ ಅಂತ ಹೇಳ್ತಾ ಇರಲಿಲ್ಲ. ಪೊಲೀಸರು ನಮಗೆ ಇವತ್ತು ಉಪಕಾರ ಮಾಡಿಲ್ಲ, ಆತನಿಗೆ ಜೇಸಿಗೆ ಕೊಡದಲ್ಲೇ ಆತನ್ನ ಬಿಟ್ಟುಬಿಟ್ಟಿದೀವಿ, ಇವತ್ತು ಮಹಾ ಉಪಕಾರವನ್ನ ಮಾಡಿದೀವಿ ಅಂತ ಹೇಳಿ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆ ಪೊಲೀಸರು ಹೇಳ್ತಾ ಇದ್ದಾರೆ. ಒಬ್ಬ ನಿರಪರಾಧಿಯನ್ನ ತಗೊಂಡ್ಕೊಂಡು ಹೋಗಿ ಜೈಲಿಗೆ ಹಾಕುವಂತಹ ಜೈಲಲ್ಲಿ ಇರ್ತಕ್ಕಂಥ ಕಾನೂನೇನು ಕರ್ನಾಟಕದಲ್ಲಿ ಅಥವಾ ಈ ದೇಶದಲ್ಲಿ ಇಲ್ಲ. ಯಾವೊಬ್ಬ ನಿರಪರಾಧಿಗೂ ಶಿಕ್ಷೆ ಆಗಬಾರ್ದು ಅನ್ನೋದೇ ಈ ದೇಶದ ಕಾನೂನು ಹೇಳುವಂಥದ್ದು. ಹಂಗಿದ್ದಾಗ ನೀವು ಹೋಗಿ ಜಡ್ಜ್ ಮುಂದೆ ನಿಲ್ಲಿಸಿದ್ರು ಏನಾಗಿತ್ತು ಘಟನೆ ಅನ್ನೋದನ್ನ ಕೂಲಂಕುಷವಾಗಿ ನೋಡಿ ಜಡ್ಜು ತೀರ್ಮಾನವನ್ನು ಮಾಡ್ತಾ ಇದ್ರು. ಆದ್ರೆ ನೀವು ಜಡ್ಜ್ ಮುಂದೆ ನಿಲ್ಲಿಸಿದಂಗೆ ಆತನಿಗೆ ನಾವು ಮಹೋಪಕಾರ ಮಾಡಿದೀವಿ ಅಂತ ಹೇಳಿ ಇವತ್ತು ಅದನ್ನ ಬಿಟ್ಟಿದೀವಿ. ಕನ್ನಡಿಗರು ಎಲ್ಲರೂ ಖುಷಿ ಪಡಿ, ಆತ ಯಾರು ಬಂಧನಕ್ಕೊಳಗಾಗಿದ್ದೋ ಆತನನ್ನ ಬಿಟ್ಟು ಕಳಿಸಿದೀವಿ ಅನ್ನುವಂತ ಮಾತನ್ನ ಪೊಲೀಸರು ಹೇಳ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಪೊಲೀಸರು ಏನ್ ಕೆಲಸ ಮಾಡ್ಬೇಕು ಇವಾಗ? ಕರ್ನಾಟಕದ ಪೊಲೀಸರು ನಿನ್ನೆ ಹಲವಾರು ಜನರು ಆತ ಇನ್ಕ್ಲೂಡಿಂಗ್ ಆತ ಹೇಳ್ತಾ ಇದ್ದ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ, ಕರ್ನಾಟಕದಲ್ಲಿ ಪೊಲೀಸರು ಕೆಲಸ ಮಾಡ್ತಾ ಇಲ್ಲ, ಕರ್ನಾಟಕದಲ್ಲಿ ಏನು ಅನ್ಯ ರಾಜ್ಯದ ಜನರು ಬದುಕೋದೇ ಕಷ್ಟ ಆಗಿದೆ ಅನ್ನುವಂತ ಮಾತುಗಳನ್ನ ಅವ್ರು ಆಡ್ತಾ ಇದ್ರು. ಈಗ ಪೊಲೀಸರು ಏನ್ ಮಾಡ್ಬೇಕು? ಬೇಕು ನೀನೇ ಅಲ್ಕ ಕೆಲಸ ಮಾಡಿ ಇವತ್ತು ಓಡೋಗ್ಬಿಟ್ಟು ಕನ್ನಡಿಗರ ಮೇಲೆ ಆರೋಪ ಹೊರಿಸ್ತಾ ಇದೆಯಾ? ನಾವು ಕರ್ನಾಟಕದ ಪೊಲೀಸರ ಮೇಲೂ ನೀನು ನಾವೇನು ಬೇಕುಗಳು ಅಥವಾ ಅಧ್ಯಕ್ಷರು ಅನ್ನುವಂತ ಮಾತನ್ನ ಆಡ್ತಾ ಇದೆಯಾ ಅಂತ ಹೇಳಿ ಪೊಲೀಸರು ಇಷ್ಟೊತ್ತಿಗೆ
ಏರ್ಪೋರ್ಟ್ಗೆ ಹೋಗಿ ವಿಮಾನ ಹತ್ಕೊಂಡು ಹೋಗಿ ವೆಸ್ಟ್ ಬೆಂಗಾಲ್ಗೆ ಹೋಗಿ ಅವ್ರನ್ನ ಎತ್ತಾಕೊಂಡು ಬರ್ತಾ ಇದೀವಿ ನಾವು ಅನ್ನುವಂತ ಮಾತನ್ನ ಬೈಯಪ್ಪನಹಳ್ಳಿ ಪೊಲೀಸ್ ಹೇಳ್ಬೇಕಾಗಿತ್ತು. ಆ ಕೆಲಸವನ್ನ ಮಾಡದೆ ಕರ್ನಾಟಕ ಜನರ ಪರವಾಗಿ ನಾವು ಇದ್ದೀವಿ, ಕನ್ನಡ ಅಸ್ಮಿತೆಗೆ ಮತ್ತೆ ಕನ್ನಡ ಪ್ರಾದೇಶಿಕತೆಗೆ ಧಕ್ಕೆ ಆದಾಗ ನಾವು ಯೂನಿಫಾರ್ಮ್ ಹಾಕಿರ್ಲಿ, ಖಾದಿ ಹಾಕಿರ್ಲಿ, ಕಾಕಿ ಹಾಕಿರ್ಲಿ, ಕಾವ್ಯ ಹಾಕಿರ್ಲಿ, ನಾವೆಲ್ಲರೂ ಕನ್ನಡಿಗರ ಪರ ಅನ್ನುವಂತ ಮಾತನ್ನ ಹೇಳಲಾರ್ದಂತ ಪೊಲೀಸರು ಆ ಹುಡುಗನ್ನ ಬಿಟ್ಟು ಕಳ್ಸಿದೀವಿ, ನಾವೇನೋ ಮಹಾ ಉಪಕಾರ ನಿಮ್ಗೆ ಮಾಡಿದ್ದೀವಿ, ನೀವು ಹೋಗಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಂಗಿದ್ರೆ ಆ ದುಷ್ಟ IAF ಅಧಿಕಾರಿ ಯಾರಿದ್ದಾನೆ ಈತನ ಮೇಲೂ ಅಲ್ಲೇ ಮಾಡಿ, ಅಲ್ಲೇ ಆಗಿದ್ದು ಹಾಳಾಗೋಗ್ಲಿ. ಏನೋ ರೋಡಲ್ಲಿ ನಾವು ಅಲ್ಲೇ ಮಾಡ್ಕೊತೀವಿ, ಜಗಳ ಮಾಡ್ತೀವಿ, ಕಿರಿಕಿರಿ ಮಾಡ್ತೀವಿ, ಗಲಾಟೆ ಆಗುತ್ತೆ, ನಡೀತಾ ಹೋಗುತ್ತೆ, ಆಯ್ತಪ್ಪ ಅಂತ ಹೋಗ್ತೀವಿ. ನಮ್ಗೆ ಎಷ್ಟೋ ಸಾರಿ ರೋಡಲ್ಲಿ ಪರಿಚಯ ಇಲ್ಲದವರು ಅಮ್ಮ ಅಕ್ಕ ಅಂತಾರೆ, ಆಯ್ತಪ್ಪ ನಮಸ್ಕಾರ ಹೋಗೋಣ ಅಂತ ಹೇಳಿ ನಮ್ದು ವೈಯಕ್ತಿಕವಾಗ ಆಗುವಂತದ್ದು ನಾವು ಬರ್ತೀವಿ. ಆದ್ರೆ ಅಷ್ಟಕ್ಕೆ ಮುಗಿಸ್ಕೊಳ್ಳಾರ್ದಂತ ಒಬ್ಬ IAF ಅಧಿಕಾರಿ ಆತಂಕತೆಯಲ್ಲಿ ಸಾರ್ವಜನಿಕರಲ್ಲಿ ಹೇಗೆ ವರ್ತನೆ ಮಾಡಬೇಕು, ಸಿವಿಲಿಯನ್ಸ್ ಜೊತೆಯಲ್ಲಿ ಯಾವ ರೀತಿಯ ಒಳ್ಳೆಯ ಸಂಬಂಧವನ್ನ ಇಟ್ಕೋಬೇಕು, ಎಷ್ಟು ಸಹನೆ ತಾಳ್ಮೆಯಿಂದ ಕರ್ತವ್ಯ ನಿರ್ವಹಿಸಬೇಕು ಅಂತಕ್ಕಂಥ ಟ್ರೈನಿಂಗ್ ಅನ್ನ ಆತನಿಗೆ ಕೊಟ್ಟಿರ್ತಾರೆ. ಆ ಎಲ್ಲ ತರಬೇತಿಯನ್ನ ತೆಗೆದುಕೊಂಡಿರುವಂತಹ ಒಬ್ಬ IAF ಅಧಿಕಾರಿ ಗೂಂಡ, ಒಳ್ಳೆ ಗೂಂಡ, ಯಾವ್ದೋ ಪರ್ಕಿತನಕ್ಕೆ ನಿಂತ್ಕೊಂಡು ಆತನಿಗೆ ಅಮಾಯಕನಿಗೆ ಹೊಡೆದಿ ಲಿಟ್ರಲಿ ರೌಡಿ ತನಿಖೆ ಆತನ ಮೇಲೆ ಹಲ್ಲೆ ಮಾಡ್ತಾನೆ. ಇವತ್ತು ಅಷ್ಟೆಲ್ಲ ಹಲ್ಲೆ ಮಾಡಿ ಓಡೋಗಿರುವಂತಹ ದುಷ್ಟನನ್ನ ಕರ್ಕೊಂಡು ಬರುವಂತಹ ಕೆಲಸ ಮಾಡದ ಬೈಯಪ್ಪನಹಳ್ಳಿ ಪೊಲೀಸರು, ನೀವು ಯಾವಾಗ ಅವನನ್ನ ಎತ್ತಾಕೊಂಡು ಬರ್ತೀರಾ ಹೇಳಿ. ರಾಜ್ಯದ ಜನರಿಗೆ ಉತ್ತರ ಕೊಡಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದ ಜನರ ಪರವಾಗಿ ಆಗ್ರಹಿಸ್ತಾ ಇದೆ. ನೀವು ಆ ದುಷ್ಟ ನಾಡ ವಿರೋಧಿ, ಕರ್ನಾಟಕ ವಿರೋಧಿ, ಕನ್ನಡಿಗ ವಿರೋಧಿ IAF ಆಫೀಸರ್ ಯಾರಿದ್ದಾನೆ ಅವನನ್ನ ಯಾವಾಗ ಎತ್ತಾಕೊಂಡು ಬರ್ತೀರಾ? ನಿಮ್ಮದೇ ಸ್ಟೈಲ್ ಅಲ್ಲಿ ಹೇಳೋದಾದ್ರೆ ಪಾಪ ನೀವೆಲ್ಲ ಬಹಳ ದೊಡ್ಡ ಸಿಂಗಮ್ಗಳು, ಕರ್ನಾಟಕದಲ್ಲಿ 100 ಸಿಂಗಮ್ ಪೊಲೀಸ್ ಇದ್ದೀರಾ. ನಿಮ್ಮ ಯಾವ್ದಾದ್ರು ಒಂದೇ ಒಂದು ಮರಿ ಸಿಂಗಮ್ ವೆಸ್ಟ್ ಬೆಂಗಾಲ್ಗೆ ಹೋಗಿ ಯಾವಾಗ ಈ ಕನ್ನಡ ವಿರೋಧಿ ದುಷ್ಟ ಪೊಲೀಸನ್ನ ಇವನನ್ನ IAF ಅಧಿಕಾರಿಯನ್ನ ಎತ್ತಾಕೊಂಡು ಬರ್ತೀರಾ ಹೇಳಿ ಅಂತ ಹೇಳಿ ನಾವಿವತ್ತು ಬೈಯಪ್ಪನಹಳ್ಳಿ ಪೊಲೀಸರಿಗೆ ಕೇಳ್ತಾ ಇದೀವಿ. ಪೊಲೀಸರು ಉತ್ತರ ಕೊಡಬೇಕು. ಯಾವಾಗ ಆತನನ್ನ ಎತ್ತಾಕೊಂಡು ಬರ್ತಾರೆ ಎನ್ನುವಂಥದ್ದನ್ನ ಪೊಲೀಸರು ರಾಜ್ಯದ ಜನರಿಗೆ ಹೇಳಬೇಕು. ಮತ್ತೆ ಯಾವನಾದ್ರೂ ತನ್ನ ಸ್ವಾರ್ಥಕ್ಕೆ ಸಣ್ಣ ಪುಟ್ಟ ವಿಚಾರಗಳಿಗೆ ಕನ್ನಡದ ವಿಚಾರವನ್ನ ಕನ್ನಡಿಗರ ಜನರಿಗೆ ಅಪಮಾನವಾಗುವುದಂತದನ್ನ ಕನ್ನಡದ ಪ್ರಾದೇಶಿಕತೆ ಮತ್ತು ಅಸ್ಮಿತೆಗೆ ಧಕ್ಕೆ ಮಾಡುವಂತಹ ರೀತಿಯಲ್ಲಿ ನಡ್ಕೊಂಡ್ರೆ ಅವ್ರದ್ದು ನರ ಕಟ್ ಮಾಡ್ತೀವಿ ಅನ್ನೋದನ್ನ ರಾಜ್ಯದ ಪೊಲೀಸರು ಇವತ್ತು ಇಡೀ ದೇಶಾದ್ಯಂತ ವಲಸೆ ಬಂದು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರುವಂತಹ ಕನ್ನಡದ ಜನರ ಬೆವರಿನ ದುಡ್ಡು, ನಮ್ಮ ತಾಯಿ ತಂದೆ ಅಕ್ಕ ತಂಗಿಯರೆಲ್ಲ ಬೆವರು ಸುರಿಸಿ ದುಡಿತಾ ಇರ್ತಕ್ಕಂಥ, ದುಡಿದು ಇವ್ರಿಗೆ ಊಟ ಆಗ್ತಾ ಇರುವಂತಹ, ಊಟ ತಿಂದು ಬದುಕ್ತಾ ಇರ್ತಕ್ಕಂಥ ಇಂಥ ನೀಚರಿಗೆ ಉತ್ತರವನ್ನ ಪೊಲೀಸರು ಕೊಡಬೇಕು. ನಾವು ನಿಮ್ಮ ಎಡೆಮುರಿ ಕಟ್ತೀವಿ, ಬಡ್ಡಿ ಮಕ್ಕಳ ನೀವು ಇಲ್ಲಿ ತಿಂದು ಉಂಡು ಈ ನಾಡಿಗೆ ಈ ನೆಲಕ್ಕೆ ದೇಶ ದ್ರೋಹ ಬಗಿತೀರಿ ಅಂತ ಅಂದ್ರೆ ನಿಮಗೆ ಇಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ. ನಿಮ್ಮ ನರ ಕಟ್ ಮಾಡ್ತೀವಿ ಅಥವಾ ನಿಮ್ಮ ಎಡೆಮುಡಿ ಕಟ್ತೀವಿ ಅನ್ನೋದನ್ನ ಪೊಲೀಸರು ಹೇಳಬೇಕು. ನಾನು ಪೊಲೀಸರನ್ನ ಮೇಲೆ ಆರೋಪ ಮಾಡ್ತಾ ಇಲ್ಲ. ನಮ್ದು ಇದೊಂದು ರಿಕ್ವೆಸ್ಟ್, ಆಗ್ರಹ. ಪೊಲೀಸರಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ದಯವಿಟ್ಟು ಆ ಕೆಲಸವನ್ನ ಮಾಡಿ, ನಿಮ್ಮ ಮರ್ಯಾದೆಯನ್ನ ಉಳಿಸ್ಕೊಳ್ಳಿ, ರಾಜ್ಯದ ಜನರ ಮರ್ಯಾದೆಯನ್ನ ಉಳಿಸಿ, ರಾಜ್ಯದ ಜನರ ವಿಶ್ವಾಸಕ್ಕೆ ನೀವು ಪಾತ್ರರಾಗಿ ಅಂತ ಹೇಳಿ ನಾವು ಪೊಲೀಸರನ್ನ ಈ ಸಂದರ್ಭದಲ್ಲಿ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರನ್ನ ಕೇಳ್ತಾ ಇದೀವಿ. ಇದು ಕೇವಲ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರನ್ನ ಕೇಳೋದಲ್ಲ. ಆಗಲಿ ಪಾಪ ಬಹಳ ಚೆನ್ನಾಗಿ ಸ್ಪಂದಿಸಿದ್ರು, ಮಾತಾಡಿದ್ರು ಶಿವಕುಮಾರ್ ಅಂತ IO. ಈಗ ಅವ್ರು ಹೇಳ್ತಾರೆ ನಮ್ದೇನು ಇಲ್ಲ ಸರ್, ನಮ್ಮ ಮೇಲಧಿಕಾರಿಗಳು ಏನ್ ಹೇಳ್ತಾರೆ, ನಮ್ಮ ಸೀನಿಯರ್ಸ್ ಏನ್ ಹೇಳಿದ್ರೆ ಅದು ಮಾಡ್ತಾರೆ ಅಂತ. ಯಾರು ಸೀನಿಯರು? DCP ಯಾರವರು, ದೇವರಾಜ್ ಅವರ. ಅವರು ಪಾಪ ಒಳ್ಳೆ ಮನುಷ್ಯರು, ಸಿಂಗಮ್ ಅಂತ ಹೇಳ್ತಾರೆ. ಎಲ್ಲರೂ ಸಿಂಗಮ್ಗಳೇ, ಯೂನಿಫಾರ್ಮ್ ಹಾಕೊಂಡ್ರವ್ರು ಎಲ್ಲರೂ ಸಿಂಗಮ್ಗಳೇ. ಸೊ ಸಿಂಗಮ್ಗಳೆಲ್ಲ ಈಗ ಏನ್ ಮಾಡ್ಬೇಕು? ಸಿಂಗಮ್ಗಳು ಏನ್ ಮಾಡ್ತಾರೆ ಆ ಕೆಲಸವನ್ನು ಮಾಡ್ಬೇಕಲ್ವಾ? ದಯವಿಟ್ಟು ಆ ಕೆಲಸವನ್ನ ನೀವು ಮಾಡಿ. ನೀವು ಅದನ್ನು ಮಾಡದಲ್ಲೇ ಏನೇನೋ ಹುಡುಗನ್ನ ಬಿಟ್ಟು ಮಹೋಪಕಾರವನ್ನ ನಾವು ಮಾಡಿದ್ವಿ ರಾಜ್ಯದ ಜನರಿಗೆ ಅಂತ ಅಂದ್ರೆ ಅದು ಮಾಮೂಲಿ ನಿಮ್ದು ಪೊಲೀಸರದು ಏನೋ ಅಜೆಂಡಾ ಏನಿದೆ ಅಥವಾ ಪೊಲೀಸರದು ವರ್ಷನ್ ಯಾವಾಗಲೂ ಏನಿದೆ ಅದನ್ನೇ ನೀವು ಮಾಡ್ತಾ ಇದ್ದೀರಾ. ಈ ವಿಚಾರದಲ್ಲೂ ಕೂಡ ಪೊಲೀಸರು ನೀವು ಕನ್ನಡಿಗರಿಗೆ ಅಥವಾ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಮಾಡಲಿಲ್ಲ ಅಂತ ಹೇಳಿ ನಾವೆಲ್ಲರೂ ಭಾವಿಸ್ಕೋಬೇಕಾಗುತ್ತೆ. ದಯಮಾಡಿ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ರಾಜಕೀಯ ಪಕ್ಷಗಳು ಮಾಡಬೇಕಾಗಿರೋ ಕೆಲಸವನ್ನ, ಅಧಿಕಾರದಲ್ಲಿರುವಂತವರು ಮಾಡಬೇಕಾಗಿರುವಂತಹ ಕೆಲಸವನ್ನ, ಸರ್ಕಾರ ನಡೆಸೋರು ಮಾಡಬೇಕಾಗಿರುವಂತಹ ಕೆಲಸವನ್ನ, ಯಾರ ಕರ್ತವ್ಯ ಇದಾಗಿದೆಯೋ ಆ ಕರ್ತವ್ಯ ನಿರ್ವಹಿಸಬೇಕಾದವರು ನಿರ್ವಹಿಸಲಾರದಂತಹ ಕೆಲಸವನ್ನ ಇವತ್ತು ರಾಜ್ಯದ ಕನ್ನಡ ಪರವಾಗಿ ಕನ್ನಡದ ನೆಲ ಅದೆಲ್ಲ ಉಳಿಸೋದಕ್ಕೆ ಹೋರಾಟ ಮಾಡ್ತಾ ಇರುವಂತಹ ಕನ್ನಡ ಹೋರಾಟಗಾರರು ಮತ್ತೆ KRS ಪಕ್ಷ ಈ ತರದ ನಾಡ ಪ್ರೇಮಿಗಳು ಇವತ್ತು ಮಾಡಬೇಕಾಗಿದೆ. ಯಾಕೆ? ನಮಗೆ ಸಂಬಳ ಕೊಟ್ಟಿಟ್ಕೊಂಡಿದ್ದಾರಾ? ಜನರ ತೆರಿಗೆ ಹಣವನ್ನ, ಸಂಪನ್ಮೂಲವನ್ನ ಲೂಟಿ ಮಾಡೋದಕ್ಕೆ ಸರ್ಕಾರ ಇದೆ. ಆದ್ರೆ ಈ ಕನ್ನಡ ನಾಡು, ನೆಲ, ನುಡಿ, ಜಲ ಇಂತಹ ವಿಚಾರಗಳಿಗೆ ಇವರು ಆಚೆಗೆ ಬರಲ್ಲ, ಮಾತಾಡಲ್ಲ.
ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಕನ್ನಡದ ವಿಚಾರಕ್ಕೆ ಸರ್ಕಾರ ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದೆ, ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ರಾಜ್ಯದ ಜನರು ಇಂತಹ ವಿಚಾರಗಳು ಬಂದಾಗ ನಿಜವಾಗಿಯೂ ಕನ್ನಡದ ಮೇಲೆ ಇವ್ರಿಗೆ ಎಷ್ಟು ಪ್ರೀತಿ ಇದೆ, ಕನ್ನಡಿಗರ ಮೇಲೆ ಎಷ್ಟು ಪ್ರೀತಿ ಇದೆ, ಈ ನಾಡಿನ ಬಗ್ಗೆ ಎಷ್ಟು ಕಾಳಜಿ ಇದೆ, ಈ ರಾಜ್ಯವನ್ನ ಉಳಿಸ್ಕೊಳ್ಳೋದಕ್ಕೆ ಇವ್ರಿಗೆ ಯೋಗ್ಯತೆ ಇದೆಯಾ ಈ ಸರ್ಕಾರದವ್ರಿಗೆ ಅನ್ನೋದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಇವತ್ತು ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಾಗ್ಲೂ ಇಂತಹ ಘಟನೆಯಿಂದ ಒಂದು ತಕ್ಕ ಪಾಠವನ್ನ, ಈ ಘಟನೆಗೆ ಕಾರಣಕರ್ತರಾದಂತವ್ರನ್ನ ಶಿಕ್ಷಿಸುವ ಮೂಲಕ ಒಂದು ತಕ್ಕ ಪಾಠವನ್ನ, ಲೆಸನ್ ಅನ್ನ ಅವ್ರಿಗೆ ಕಲಿಸ್ತೀವಿ. ಇನ್ನು ಮುಂದೆ ಯಾವನ್ನು ಈ ತರ ವಿಚಾರಗಳನ್ನ ದುರ್ಬಳಕೆ ಮಾಡಿಕೊಂಡು ಇಲ್ಲಿ ಬಾಲ ಬೀಸಬಾರದು ಅಂತಕ್ಕಂತ ಒಂದು ಏನು ಎಚ್ಚರಿಕೆಯನ್ನ ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಸರ್ಕಾರ ಹೇಳ್ತಾ ಇಲ್ಲ ಅಂತಂದ್ರೆ ಬಹಳ ಅಸಹ್ಯದ ವಿಚಾರ. ಸೊ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಕೇಳ್ತಾ ಇದೆ, ಆಗ್ರಹಿಸ್ತಾ ಇದೆ, ಬೈಯಪ್ಪನಹಳ್ಳಿ ಪೊಲೀಸರೇ, ಕರ್ನಾಟಕದ ಸಿಂಗಮ್ಗಳೇ, ದಯವಿಟ್ಟು ಹೇಳಿ, ನೀವು ಯಾವಾಗ ಹೋಗಿ ಹೊರ ರಾಜ್ಯಕ್ಕೆ ಹೋಗಿ ಆ ದುಷ್ಟ ಅನ್ಯ ರಾಜ್ಯದ ಗೂಂಡ ಇದ್ದಾನೆ ಕನ್ನಡಿಗರ ವಿಚಾರವನ್ನ ಇಟ್ಕೊಂಡು, ಕನ್ನಡಿಗರ ಭಾಷಾ ವಿಚಾರವನ್ನ ಇಟ್ಕೊಂಡು ಕನ್ನಡಿಗರ ಮೇಲೆ ಅಪಮಾನ ಅಪವಾದವನ್ನ ಹೊರಿಸುವ ಮುಖಾಂತರ ರಾಷ್ಟ್ರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಕನ್ನಡಿಗರಿಗೆ ಅಪಕೀರ್ತಿಯನ್ನು ತರುವಂತ ಕೆಲಸವನ್ನ ಮಾಡಿದ್ರಿ. ಅವನನ್ನ ಯಾವಾಗ ಎತ್ತಾಕೊಂಡು ಬರ್ತೀರಾ, ದಯವಿಟ್ಟು ಬೈಯಪ್ಪನಹಳ್ಳಿ ಪೊಲೀಸರು ಮತ್ತೆ ಕರ್ನಾಟಕದ ಡಾಕ್ಸಾ ಮತ್ತೆ ಸಿಂಗಂ ಪೊಲೀಸರು ಹೇಳ್ಬೇಕು ಅಂತ ಹೇಳಿ ನಾವು ಕರ್ನಾಟಕ ಸಮಿತಿ ಪಕ್ಷದಿಂದ ಇಲ್ಲಿ ಆಗ್ರಹಿಸ್ತಾ ಇದ್ವಿ. ನಮಸ್ಕಾರ. ಇನ್ನೊಂದಷ್ಟು ವಿಚಾರ ಇದ್ರೆ ನಮ್ಮವರು ಮಾತಾಡಬೇಕು ಅಂತ ಕೇಳ್ತೀವಿ, ಜೀವನ ಅಥವಾ ನಮಸ್ಕಾರ. ಇದು ಸಾಮಾನ್ಯವಾಗಿ ಯಾವಾಗ್ಲೂ ಇದು ವ್ಯಕ್ತಿ ಆಧಾರಿತ ಆಗುವಂತ ವಿಷಯಗಳನ್ನ ಈ ತರ ದೊಡ್ಡದಾಗಿ ಒಂದು ಸಮುದಾಯವನ್ನೇ, ಅಂದ್ರೆ ಯಾರೋ ಒಬ್ಬ ಹಿಂದೂ ಮಾಡಿದ್ದನ್ನ ಇಡೀ ಹಿಂದೂ ಸಮುದಾಯ, ಮುಸಲ್ಮಾನ್ ಮಾಡಿದ್ದನ್ನ ಮುಸಲ್ಮಾನ್ ಸಮುದಾಯ, ಯಾರೋ ಕನ್ನಡದವನು, ಮತ್ತೆ ಯಾವ್ದು ವೈಯಕ್ತಿಕ ಈ ತರ ವೈಯಕ್ತಿಕ ಘಟನೆಗಳನ್ನ ಒಂದು ಸಮುದಾಯಕ್ಕೆ ಹೋಲಿಸಿ ಅದರಿಂದ ಬರುವಂತ ಏನೋ ಒಂದು ರೀತಿಯಾಗಿ ಸರ್ ಹೇಳ್ದಂಗೆ ಒಂಥರ ಕ್ಷೂಲಕ ಅಥವಾ ಸ್ಯಾಡಿಸ್ಟ್ ಮನೋಭಾವದ ಒಂದು ಇದನ್ನ ಯಾರೆಲ್ಲ ಹೊಂದಿದ್ದು ಮತ್ತೆ ಈ ತರ ಒಂದು ಪೂರ್ವಗ್ರಹ ಪೀಡಿತರಾಗಿ ಅಥವಾ ಈ ತರದ್ದೇನೋ ಒಂದು ಕೆಟ್ಟ ಭಾವನೆಗಳನ್ನ ಸ್ಯಾಡಿಸ್ಟ್ ಭಾವನೆಗಳನ್ನ ಇಟ್ಕೊಂಡು ಈ ತರದೆಲ್ಲ ಯಾರು ಮಾಡ್ತಾರೆ. ಈಗ ನಾನು ಹೇಳೋದು, ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡೋದು ಬೋಸ್ ಅನ್ನೋ ಈ ಶಿಲಾದಿತ್ಯ ಬೋಸ್ ಅನ್ನೋ ಈ ವ್ಯಕ್ತಿ ಮಾಡಿರೋದನ್ನ ಇಂಡಿಯನ್ ಏರ್ ಫೋರ್ಸ್ ನ ದೂರಕ್ಕಾಗುತ್ತೆ ನಾವಿಡೀ ಇವನ್ ಯಾರೋ ಒಬ್ಬ ಮಾಡಿರೋದಕ್ಕೆ ಇಂಡಿಯನ್ ಏರ್ ಫೋರ್ಸ್ ನ ಪೂರ್ತಿ ದೂರ್ಲಿಕ್ಕಾಗುತ್ತಾ? ಇಂಡಿಯನ್ ಏರ್ ಫೋರ್ಸ್ ದೂರ್ಬಿಡೋದು ನಾವು ಅಂದ್ರೆ ಇಂಡಿಯನ್ ಏರ್ ಫೋರ್ಸ್ ಹೆಂಗೆಪ್ಪ ಅವರೆಲ್ಲ ಹಿಂದಿನ ಬಂದಿರ್ತಾರೆ. ಈಗ ನಿನ್ನೆ ನಾನು ಈ ಇದೇ CFDR ಇದಕ್ಕೆ ಹೋದೆ ನಾನು, ಇಲ್ಲಿ ಸಾರಿ CRPF ಯಲಹಂಕ, ಅಲ್ಲಿ ಒಂದು ದೇವಸ್ಥಾನ ಇದೆ ದೊಡ್ಡದಾಗ ಒಳಗಡೆ, ಆ ಒಂದು ಇದ್ರೊಳಗಡೆ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಂದು ಕನ್ನಡ ಇದಿಲ್ಲ, ಮಲಯಾಳಂ ಅಲ್ಲಿ ಇದೆ. ಇದು ಮಲಯಾಳಂ ಕನ್ನಡ ಆ ದೇವಸ್ಥಾನ ಅಥವಾ ಆ ಕ್ವಾರ್ಟರ್ಸ್ ಇದು ಕೇರಳದಲ್ಲಿ ಇದೆಯಾ? ಆ ಕ್ವಾರ್ಟರ್ಸ್ ಇರೋದಲ್ಲಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಹೆಸರಿರ್ಬೇಕಾಯ್ತು. ಕನ್ನಡದಲ್ಲಿ ದೇವರ ಹೆಸರುಗಳು ನವಗ್ರಹ ಪೂಜೆ ಅಂತಾರೋ ಆ ದೇವಸ್ಥಾನದ ಹೆಸರು ಕನ್ನಡದಲ್ಲಿ ಇರ್ಬೇಕಾಗಿತ್ತು. ಅಯ್ಯಪ್ಪ ಟೆಂಪಲ್ ಅಂತ ಮಲಯಾಳಂ ಅಲ್ಲಿ ಇದೆ, ಹಿಂದಿಲಿದೆ, ಇಂಗ್ಲಿಷ್ ಅಲ್ಲಿ ಇದೆ, ಹಿಂದಿಲಿದೆ, ಒಂದೇ ಒಂದು ಕನ್ನಡದಲ್ಲಿಲ್ಲ. ನಾನು ಇದು ಒಟ್ಟಾರೆ ನಮ್ಮ ದೇಶದ ಇದು ಇಲ್ಲಿ ನಾನು ಇದೇನೋ ಮಾಡೋದು ಬೇಡ ಅಂತ ಕಣ್ಮುಚ್ಕೊಂಡು ಅಥವಾ ಏನೋ ಅಂದ್ರೆ ಕಣ್ಮುಚ್ಕೊಂಡಲ್ಲ, ಅದೊಂಥರ ನನ್ನ ಇದನ್ನ ಇರ್ಲಿ ನೋಡೋಣ, ನಾಳೆ ಯಾವ್ದು ನಾವು ಸುಮ್ಮನೆ ಸಭ್ಯವಾಗಿ ಅಲ್ಲಿಯ ಮ್ಯಾನೇಜ್ಮೆಂಟ್ ಗಮನಕ್ಕೆ ತಂದೆ ಅದನ್ನ ಬದಲಾಯಿಸೋ ಮಾಡೋಣ, ಲೈವ್ ಮಾಡಿ ಸುಮ್ಮನೆ ಅದನ್ನ ಬೇರೆ ರೀತಿ ತಗೊಂಡೋಗೋದು ಅಥವಾ ಈ ಒಂದು ಇದಕ್ಕೆ ಇವರೆಲ್ಲರೂ, ಯಾಕೆಂದ್ರೆ ಇವರೆಲ್ಲ ದೇಶಭಕ್ತರು, ದೇಶಕ್ಕೋಸ್ಕರ ಕೆಲಸ ಮಾಡ್ತಿರೋರು, ಇಲ್ಲಿ ನಮ್ಮ ರಾಜಕೀಯವನ್ನು ಅಥವಾ ಇನ್ಯಾವುದೋ ಒಂದು ಭೇದ ಭಾವವನ್ನು ಮೂಡಿಸುವಂತ ಕೆಲಸ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ನಾನು ನಿನ್ನೆ 5 ಗಂಟೆಲಿ ನಾನು ಮಾತಾಡ್ತಿರೋದು, ನಿನ್ನೆ 5 ಗಂಟೆ ನನ್ನ ಸ್ನೇಹಿತರ ಜೊತೆ ಅದ್ರೊಳಗಡೆ ಹೋದಾಗ ಕಂಡು ಬಂದಿದ್ದು. ಇವೆಲ್ಲವನ್ನು ನಾವು ಮುಚ್ಕೊಂಡು ಬರ್ತಾ ಇರೋದು ಯಾಕೆ ಅಂದ್ರೆ ನಾವೆಲ್ಲ ಇದು ಒಂದು ಪ್ರಜ್ಞಾವಂತ ಪ್ರಬುದ್ಧ ಸಮಾಜವನ್ನ ನಿರ್ಮಾಣ ಮಾಡಬೇಕು. ನಾವೆಲ್ಲ ಇದರ ಶುಲ್ಕಗಳನ್ನ ಎತ್ಕೊಂಡು ಇದು ಮಾಡಬಾರ್ದು ಅಂತ. ಈಗ ಯಾರು IAF ಅಧಿಕಾರಿ ಇದ್ದಾನೆ, ಇವನಿಗೆ ಜಾಸ್ತಿ ಇರ್ಬೇಕಾಗಿತ್ತು. ಆ ಹುಡುಗ ತಪ್ಪೇ ಮಾಡಿರ್ಲಿ ಈ ಪಾರ್ಟಿಗೆ, ಯಾಕೆಂದ್ರೆ ಇವ್ನು ಟ್ರೈನಿಂಗ್ ತಗೊಂಡು ತೆರಿಗೆ ಸಂಬಳ ತಗೊಂಡು ಮತ್ತೆ ಎಲ್ಲಿಂದನೋ ಬಂದು ಈ ರಾಜ್ಯದ ಅನ್ನ ನೀರು ಗಾಳಿಯನ್ನ ಸೇವಿಸಿ ಈ ರಾಜ್ಯದ ಅಂಗಿನಲ್ಲಿ ಬದುಕ್ತಾ ಇರೋಂಥ ವ್ಯಕ್ತಿ, ಆ ವ್ಯಕ್ತಿಗೆ ಆ ಪ್ರಜ್ಞೆ ಇರಬೇಕಾಗಿತ್ತು. ಆದ್ರೆ ಅವನೇನ್ ಮಾಡಿದಾನೆ, ಆಯ್ತು ಈಗ ಸರ್ ಹೇಳ್ದಂಗೆ ಕ್ಷುಲ್ಕ ಯಾರ್ದೋ ವೈಯಕ್ತಿಕ ವಿಚಾರಗಳಿಗೆ ಯಾವ್ದೋ ಗಲಾಟೆ ಹುಡುಗಂದೇ ತಪ್ಪಿದ್ರು ಅವನು ಹೊಡೆದಿದ್ದಾನೆ, ಸರಿ ಇದು ಜಗಳಾಡ್ಕೊಂಡಿದ್ದಾರೆ ಆಯ್ತು. ಆದ್ರೆ ಇಲ್ಲೇನಾಗಿದೆ, ಇವನೇ ಅವನಿಗೆ ಥರ್ಡ್ ಕ್ಲಾಸ್ ತರ, ಒಬ್ಬ ಥರ್ಡ್ ಕ್ಲಾಸ್ ರೌಡಿ ಯಾವ ರೀತಿ ನಡ್ಕೋಬಹುದು ಸಾಮಾನ್ಯ ಹತ್ರ, ಜನಸಾಮಾನ್ಯ ಹತ್ರ, ಆ ತರ ನಡ್ಕೊಂಡು ಹೀನಾಮಾನವಾಗಿ ರಸ್ತೆಯಲ್ಲಿ ಅವನು ಹಿಂದೆ ಹೋದ್ರೂ ಬಿಡ್ದಂಗೆ ಓಡ್ಸಾಡ್ಕೊಂಡು ರಸ್ತೆಯಲ್ಲಿ ಹುಚ್ಚು ನಾಯಿ ಹೊಡೆದಾನೆ. ಹೊಡೆದಿಯಲ್ಲಪ್ಪ, ನಿನ್ನೇನೋ ಕೋಪ ತೀರ್ಸ್ಕೊಂಡ್ಯಾ, ಕನ್ನಡಿಗರ ಮೇಲೆ ಇದ್ದಿದ್ದು ನಿನ್ನ ಕೋಪ ತೀರ್ಸ್ಕೊಂಡಿದ್ಯಾ, ಸರಿ ಆಯ್ತಾ, ಮುಗಿತಾ? ಇಲ್ಲ. ಏನ್ ಮಾಡ್ದ ಇವನು ಪಾರ್ಟಿ, ಮತ್ತೆ ಹೋಗಿ ವಿಡಿಯೋ ಮಾಡಿ ಒಂದಿಡೀ ಕರ್ನಾಟಕದ ರಾಜ್ಯದ ಜನರು, ಕರ್ನಾಟಕ ರಾಜ್ಯದಲ್ಲಿ ಯಾರು ಪ್ರಜ್ಞಾವಂತರೇ ಇಲ್ಲ. ಯಾಕೆಂದ್ರೆ ಇವರೆಲ್ಲ ಯಾರು ಹಿಂದಿ ವಾಲಗಳ ನಾರ್ತ್ ಇಂಡಿಯಾದಿಂದ ಏನ್ ಬಂದಿರಲ್ಲ, ಇವ್ರು ಇಲ್ಲಿ ವರ್ತಿಸೋದನ್ನೇ ನೋಡ್ತಾ ಇದೀವಿ. ಅಲ್ಲಿ ಅನ್ನ ನೀರಿರಲ್ಲ ಇವ್ರಿಗೆ,
ತಿನ್ನಕ್ಕೆ ಅನ್ನ ಯೋಗ್ಯತೆ ಇರಲ್ಲ ಇವ್ರಿಗೆ. ಅವ್ರಿಗೆ ಅಲ್ಲಿರುವಂತ ಜನಗಳಿಗೆ ಅಲ್ಲಿ ಒಂದು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಕೇಂದ್ರ ಸರ್ಕಾರಗಳಿಂದ ಆಗ್ತಾ ಇಲ್ಲ. ಉದ್ಯೋಗ ಹುಡಿಕೊಂಡು ಬಂದಿರೋ ನಾಯಿಗಳು ಇವರು, ಉದ್ಯೋಗ ಭಿಕ್ಷೆ ಬೇಡ್ಕೊಂಡು ಬಂದಿರೋ ಭಿಕ್ಷುಕರು. ಇವ್ರು ಇಲ್ಲಿ ಹೆಂಗಿರ್ಬೇಕು? ಕನ್ನಡದ ಮೇಲೆ ದೌರ್ಜನ್ಯ. ಅದೇ ನೀವೊಂದು ಇವರೆಲ್ಲ ಮಾತಾಡ್ತಾರೆ ಎಷ್ಟೋ ಜನ, ಇಲ್ಲ ಇದೆಲ್ಲ ಇಂಡಿಯಾ, ಭಾರತ ಎಲ್ಲ ಕಡೆ ಎಲ್ಲ ಲ್ಯಾಂಗ್ವೇಜ್ ಮಾತಾಡ್ಬೋದು ಅಂತ ಹೇಳಿ ನೀವು ಈ ತರ ದಬ್ಬಾಳಿಕೆ ಮಾಡ್ತೀರಲ್ಲ. ನಿಮ್ಮ ಜಾಗಕ್ಕೆ ಬಂದ್ರೆ ಕನ್ನಡಿಗರು ಬಿಡ್ತೀರಾ ನೀವು? ಈ ತರ ನಿಮ್ಮ ಜಾಗಕ್ಕೆ ಕನ್ನಡಿಗರು ಬಂದು ಈ ರೀತಿ ನಡ್ಕೊಂಡ್ರೆ ನೀವು ಬಿಡ್ತೀರಾ? ನಾವು ದಿನ ಬೆಳಗ್ಗೆ ಎದ್ರೆ ಹೋರಾಟ, ಒಂಥರ ಜೀವನವೇ ಹೋರಾಟ ಆಗ್ಬಿಟ್ಟಿದೆ. ಕನ್ನಡ ಬರಲ್ವಾ ಅಂದ್ರೆ ಹಿಂದಿ ಬೋಲೋ, ಹಿಂದಿ ಬಾತ್ ಕರೋ, ಹಿಂದಿ ನಹೀ ಆತಾ, ಈ ತರ ವರ್ತನೆ ಇವ್ರದ್ದು. ಇಂಥವ್ರ ಮಧ್ಯೆ ನಾವು ಎಲ್ಲವನ್ನು ಸಂಭಾಳಿಸಿಕೊಂಡು ಒಂದು ಸಮನ್ವತೆ ಇದು ಮಾಡಬೇಕು ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ರೆ, ಈ ತರ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿದ್ದಲ್ದೆ ಇಡೀ ಕನ್ನಡಿಗರನ್ನೇ ಒಂದು ತಪ್ಪು ಸ್ಥಾನದಲ್ಲಿ ನಿಲ್ಲಿಸಿ ಒಂದು ಇದನ್ನ ಯಾರು ಈ ವ್ಯಕ್ತಿ ಮಾಡಿದಾನೆ, ಇವನನ್ನ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು. ಅವನು ಎಲ್ಲೇ ಇರಲಿ. ಮತ್ತೆ ಇಲ್ಲಿ ಮುಖ್ಯವಾಗಿ ಸರ್ಕಾರಗಳು ಏನು ನಮ್ಮ ಯಾರು ಸಮಾಜವಾದಿ ಸಿದ್ದರಾಮಯ್ಯನವರು ಇದ್ದಾರೆ, ಸಮಾಜವಾದಿ ಮೂಲಾಶ್ರಯದಲ್ಲೇ ಈ ಸ್ಥಳೀಯ ಇದು ಮತ್ತೆ ಅಸ್ಮಿತೆ ಅದೆಲ್ಲ ಬರುತ್ತೆ. ಈ ಅಂದ್ರೆ ಪ್ರಾದೇಶಿಕ ಅಸ್ಮಿತೆ, ಪ್ರಾದೇಶಿಕತೆ ಇದೆಲ್ಲ ಬರುತ್ತೆ. ಇದನ್ನೆಲ್ಲ ನೋಡ್ಕೊಂಡು ಕೈ ಕೊಟ್ಟು ಅಥವಾ ಬಾಯಿ ಮುಚ್ಕೊಂಡು ಅಥವಾ ಯಾವ ಕಾರಣಕ್ಕೆ ಇವರೆಲ್ಲ ಹಿಂಗ್ ಕೂತಾರೋ ಏನೋ ನಮ್ಗೆ ಅರ್ಥ ಆಗೋದಿಲ್ಲ. ನಿಜವಾಗ್ಲೂ ಹೇಳಿ ಸರ್ಕಾರ, ಇವರು ಅವರೊಂದು ಸರಿಯಾಗಿದ್ರೆ ಹೇಳ್ದಂಗೆ ಇವ್ರಿಗೆಲ್ಲ ಬುದ್ಧಿ ಕಲಿಸಬೇಕು ಅಥವಾ ಇದನ್ನೆಲ್ಲ ಅಂದ್ರೆ ಚಿಟಿಕೆ ಹೊಡೆಯುವಷ್ಟು ಸಮಯದಲ್ಲಿ ಅವರೆಲ್ಲ ಇದನ್ನ ಒಂದಿಷ್ಟು ಬದಲಾವಣೆನೋ ಅಥವಾ ಇದಕ್ಕೆ ಬೇಕಾದಂತ ಕಾಯ್ದೆ ಕಟ್ಟಳೆಗಳನ್ನ ಬೇರೆದೆಲ್ಲ ತಂದು ಇದನ್ನೆಲ್ಲ ಸರಿ ಮಾಡೋದು ಅವ್ರಿಗೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಅವ್ರಿಗೆ ಬೇಕಾಗಿಲ್ಲ ಇದೇ ಜನಗಳು ಈ ರೀತಿ ಹೊಡೆದಾಡ್ಕೊಂಡೇನೋ ಅಥವಾ ಹಿಂಗೆ ಇದೇನೋ ಈ ಕಲೆಗಳಲ್ಲೇ ಇವರು ಕಲಾಹರಣ ಆಗ್ಲಿ ಮತ್ತೆ ನಮ್ಮ ಬಗ್ಗೆ ನಮ್ಮ ತನಕ ಇವ್ರ ಆಲೋಚನೆಗಳು ಬರದೇ ಇರಲಿ, ನಮ್ಮನ್ನ ಜಡ್ಜ್ ಮಾಡುವಂತ ಇದು ಇವ್ರಿಗೆ ಒಂದು ಇದು ಸಿಗದೆ ಇರಲಿ ಅನ್ನೋ ತರದ್ದು ನಿಟ್ಟಿನಲ್ಲಿ ಇವರೆಲ್ಲ ಕೆಲಸ ಮಾಡ್ತಾರೆ. ಆ ಪರಮ ಅಯೋಗ್ಯ ಸರ್ಕಾರಗಳು ಮತ್ತೆ ಈ ವ್ಯವಸ್ಥೆ ಆ ಒಂದು ಮಟ್ಟಿಗೆ ಬಂದು ತಲುಪಿದೆ. ಆ ಕಾರಣಕ್ಕೆ ಅದಲ್ಲದೆ ಈಗ ನೋಡಿ ನಾವು ಇಷ್ಟೆಲ್ಲ ಜನ ಕಾಯ್ತಾ ಇದೀವಿ. ಪಾಪ ಅವನು ಆ ಹುಡುಗಂಗೆ ಇನ್ನೂ ಅಷ್ಟು ಆ ಲೆವೆಲ್ ಮೆಚುರಿಟಿ ಇದೆಯೋ ಇಲ್ವೋ, ಇಷ್ಟು ಜನ ಎಲ್ಲ ನಮ್ಗೋಸ್ಕರ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಹೋಗಿ ಕೃತಜ್ಞತೆ ಸಲ್ಲಿಸಬೇಕು ಅಂತ ಇದೆಯೋ ಇಲ್ವೋ ಅಥವಾ ಇತ್ತೋ ಅದು ಗೊತ್ತಿಲ್ಲ. ಆದ್ರೆ ಈ ಪೊಲೀಸರು ನಾವಿಲ್ಲಿ ಕಾಯ್ತಾ ಇದ್ರು ಮತ್ತಿಷ್ಟಿದ್ರು. ಈಗ ಅಂತ ಕರುಣೆ ಕನಿಕರ ಈ ಪೊಲೀಸರಿಗೆ ಆ ವ್ಯಕ್ತಿ ಮೇಲೆ ಇದ್ದಿದ್ರೆ, ಆ ಹುಡುಗನ ಮೇಲೆ ಕನ್ನಡದ ಮೇಲೆ ಇದ್ದಿದ್ರೆ ನೆನ್ನೆನೆ ಗೊತ್ತಾದ ತಕ್ಷಣ ವಿಡಿಯೋ ನೋಡಿದ ತಕ್ಷಣನೇ ಅಯ್ಯೋ ಇನ್ನ ತಪ್ಪಾಯ್ತಪ್ಪ ನಾವು ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ವಿ, ಇವರೇ ಕ್ಷಮೆ ಕೇಳಿ ಅವನನ್ನ ಬಿಟ್ಟು ಕಳಿಸ್ಬೇಕಾಯ್ತು ಗೌರವಯುತವಾಗಿ. ರಾತ್ರಿಯಿಂದ ಒಬ್ಬ ಲಾಯರ್ಗೆ, ಅವರ ಪರವಾಗಿ ಬಂದಂತ ಲಾಯರ್ಗೆ ಮತ್ತೆ ಅವ್ರ ತಾಯಿಗೆ ಮಾತಾಡ್ಸೋದಕ್ಕೆ ಇವ್ರು ಬಿಟ್ಟಿಲ್ಲ ಆ ವ್ಯಕ್ತಿನ ಅಂದ್ರೆ ಯಾವ ರೀತಿ ನಡೆಸ್ಕೊತಾ ಇದ್ದಾರೆ ಇವರು? ಕನ್ನಡ ಅನ್ನೋ ಒಂದು ಅಸ್ಮಿತೆ ಅಥವಾ ಕಾಳಜಿ ಅಥವಾ ಆ ನಿಷ್ಠೆ, ನಾವೆಲ್ಲ ಕನ್ನಡಿಗರು ಅನ್ನೋ ಯಾವ್ದಾದ್ರು ಭಾವ ಏನಾದ್ರು ಇದೆಯಾ ಇವ್ರಿಗೆ ಇವ್ರ ಮೇಲಾಧಿಕಾರಿಗಳ ಆದೇಶ ಇಲ್ಲ ಇವ್ರು ಯಾವ್ದೋ ಲ್ಯಾಂಡ್ ಆರ್ಡರು ಇದು ಯಾವ್ದೋ ಪ್ರೋಟೋಕಾಲು ಇಲ್ಲ ಏನ್ ಪ್ರೋಟೋಕಾಲು? ಅನಾವಶ್ಯಕವಾಗಿ ಒಬ್ಬನ ಇದು ಮಾಡಿದೀವಿ, ಅರೆಸ್ಟ್ ಮಾಡಿದೀವಿ, ಇದು ನಮ್ ತಪ್ಪು, ನಾವ್ ಇದನ್ನ ಬಿಟ್ಕೊಳ್ಸ್ಬೇಕು ಅಂತ ಇರ್ಬೇಕಾಯ್ತಲ್ಲ ಇವ್ರಿಗೆ. ಅದನ್ನೇ ಕಾನೂನು ಪಾಲನೆ ಎಲ್ಲ ಆಗ್ತಾ ಇದೆ, ಎಲ್ಲಿರು ಕಾನೂನು ಪಾಲನೆ ಮಾಡ್ತಾ ಇದಾರೆ, ಯಾಕೆ ಈ ರೀತಿ ಮಾಡ್ತಾ ಇದಾರೆ, ಇವ್ರಿಗೆ ಏನ್ ಸಿಗುತ್ತೆ? ಅದು ಅವನ ಬ್ಯಾಕ್ ಗ್ರೌಂಡ್ ಏನು, ಅದು ಅವನ ಕಡೆಯಿಂದ ಏನಾದ್ರು ಇನ್ಫ್ಲೂಯೆನ್ಸ್ ಬಂದಿದ್ಯಾ? ಬ್ಯಾಕ್ ಗ್ರೌಂಡ್ ಇರ್ಲಿ ಅಲ್ಲ, ಈ ವ್ಯವಸ್ಥೆಗೆ ಯಾವ್ದೋ ಬೇರೆ ಪರಭಾಷಿಗನನ್ನ ಸೇವ್ ಮಾಡುವಂತ ಆ ತುಚ್ಛ ಇದೇನಕ್ಕೆ? ಕನ್ನಡಿಗರಾಗಿ ಕರ್ನಾಟಕ ಜನರ ಪರವಾಗಿ KRS ಪಕ್ಷದವರು ಈ ತರದ್ದು ಏನು ನಾಡವಿರೋಧಿ ಧೋರಣೆ ಮತ್ತೆ ಕುತಂತ್ರದ ಧೋರಣೆ ಒಂದ್ ರೀತಿಯಲ್ಲಿ ಕರ್ನಾಟಕದ ಕನ್ನಡಿಗರಿಗೆ, ಇಡೀ ಕನ್ನಡಿಗರ ಕುಲಕ್ಕೆ ಮಸಿ ಬಳಿಬೇಕು, ಒಂದು ಕಳಂಕ ತರಬೇಕು ಅನ್ನುವ ನಿಟ್ಟಿನಲ್ಲಿ ಈತ ಒಬ್ಬ ಅಧಿಕಾರಿಯಾಗಿ, ಒಬ್ಬ ಆರ್ಮಿ ಮ್ಯಾನ್ ಆಗಿ ಈ ರೀತಿ ಮಾಡಿದಾನೆ. ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ನಾವು ಕನ್ನಡಿಗರು ಇದನ್ನ ಸಹಿಸಿಕೊಳ್ಳಲ್ಲ, ಮತ್ತೆ ಇದಕ್ಕೆ ಕ್ಷಮೆನೇ ಇಲ್ಲ. ಏನು ಕಾನೂನಲ್ಲಿ ಏನ್ ಕ್ರಮ ಆಗಬೇಕು ಅದನ್ನ ಸರ್ಕಾರ ಬೇಗ ಕ್ಷಿಪ್ರವಾಗಿ ಅದನ್ನ ಮಾಡಬೇಕು. ಪೊಲೀಸರು ಅದನ್ನ ಹೋಗಿ ಎತ್ತಾಕೊಂಡು ಬಂದು ಬಂಧಿಸುವ ಮುಖಾಂತರ ಕನ್ನಡಿಗರ ಸುದ್ದಿಗೆ ಬಂದ್ರೆ, ಯಾವನಾದ್ರೂ ಕನ್ನಡಿಗರ ಸುದ್ದಿಗೆ ಬಂದ್ರೆ ನಾವು ಸುಮ್ಮನೆ ಇರಲ್ಲ ಅನ್ನುವಂಥ ಸಂದೇಶವನ್ನ ಇಡೀ ದೇಶಾದ್ಯಂತ ಕನ್ನಡಿಗರು ನೀಡುವಂತಹ ರೀತಿ ಆಗಬೇಕು. ಆ ರೀತಿಯಾಗಿ ಪೊಲೀಸರು ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ. ನಮಸ್ಕಾರ. ಬಂಧಿಸಿ 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 ರಾಜ್ಯದ ಮಾನ ಉಳಿಸಿ, 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 ಬಂಧಿಸಿ ಬಂಧಿಸಿ
ಬಂಧಿಸಿ ಬಂಧಿಸಿ ಬಂಧಿಸಿ ಬಂಧಿಸಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.